ಅಯ್ಯಯ್ಯಪ್ಪ, ಎಷ್ಟು ದಿನ ಆಗಿತ್ತು ನಾನಂತೂ ನನ್ನ ತವ್ರ ಮನೆ ಕಡೆ ತಲೆ ಹಾಕ್ಬಿಟ್ಟು ಇವಳೆಲ್ಲ ನಮ್ಮೊತ್ತಿಗೆ ಬಂದಾಗಿಂದನೂ ಈ ಮನೆಗೆ ನಾನಂತೂ ಹೆಜ್ಜೆ ಇಕ್ಕಕ್ಕೂ ಹಾಕಿರಲಿಲ್ಲ. ಒಂದು ಕಿತ್ತ ಬಂದಿದ್ದೆ, ಆಮೇಕಿಂದ ಹಂಗೆ ನೀಯ ವಾಪಸ್ಸು ಸುಮ್ಕೆ ನೀ ಹೊಂಟ್ಬಿಟ್ಟೆ. ಇವಾಗ ಇರು, ನಮ್ಮಮ್ಮ ಬೋಲ್ವಂತ ಮಾಡಿ ಕರೀತಿತ್ತಲ್ಲ, ಬಾ 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 ಅಂತೇಳ್ಬಿಟ್ಟು, ಅಯ್ಯೋ ಮಗಳೇ ನೀನು ಬರ್ಬೇಕವ ಅಂತೇಳ್ಬಿಟ್ಟು ಹೆಂಗೋನು ಕೊನೆಗೂ ಅತ್ತಾಗೆ ಬಂದಿದ್ದಾಯ್ತು. ನಮ್ಮ ಯಜಮಾನಪ್ಪಂಗೆ ಹಂಗೋ ಹಿಂಗೋ ಹೇಳಿ ಪುಸ್ಲಾಯಿಸಿ ನೋಡನಿ ಹೆಂಗೋಯ್ತೋ ಏನೇನು ಮಾಡ್ತಾವ್ರೋ. ಅಮ್ಮ 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 ಅಣ್ಣ ಮಗಳೇ ಬಂದೇನೆ. ಇದು ಯಾಕಮ್ಮಯ್ಯ ಹಿಂಗೆ ಸ್ವರ್ಗ ಹೋಗಿದೆಯಲ್ಲ, ನೋಡಾಕಾಯ್ತಿಲ್ಲ ನಿನ್ನಂತೂ ಹೆಂಗೆ ಸ್ವರ್ಗ ಹೋಗಿ ಸಣ್ಣಗೆ ಆಗೋಗ್ಬಿಟ್ಟಿದೀಗ ನೋಡು. ಯಾವತ್ತು ಹೇಳಿದ್ ನಿನಗೆ ಬಾ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ದೀಗ ನೀನಂತೂ. ಅಯ್ಯೋ ನಿನ್ನ ಬಾ ಒಳಗಡಿಗೆ ಬಾ. ನಾನೇನು ಸ್ವರ್ಗ ಹೋಗಿದ್ದೀನಿ ಕಣಮ್ಮ, ಸಂದಕ್ಕೇನೇ ಇದ್ದೀನಿ. ಯಪ್ಪ ಯಪ್ಪ ಯಪ್ಪ, ನೀನಿನ್ನು ಸ್ವರ್ಗ ಹೋಗಿರೋದು ನಿನ್ನ ಸೊಸೆ ಹತ್ರ ಊಟದ ತಿಂದು 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 ಸ್ವರ್ಗ ಹೋಗಿದ್ದೀಗ ನೋಡು. ನಿಮ್ಮ ಮನೆಯಾಳತ್ತೆ ಕೂಳು ಹಾಕಕ್ಕಿಲ್ವಾ? ಅಯ್ಯೋ ಸರಿ, ಹಾಳಾಗೋಗ್ಲಿ, ಒಳಗಡಿಗೆ ಬಾ. ಇಲ್ಲ ನಾವು ಒಂದು ತಿಂಗಳಿದ್ದು ಸಂದ ಕುಣ್ಕೊಂಡು ತಿನ್ಕೊಂಡು ಹೋಗಿವಂತೆ. ಬಾ ಬಾ. ಈ ಅಮ್ಮ ಕಿವಿ ಕೇಳ್ಸಕ್ಕಿಲ್ಲ ಅಂತಾನೆ ಗೊತ್ತಿರಲಿಲ್ಲ, ಅದಕ್ಕೆ ಕಿವಿ ಕೇಳ್ಸೋ ಮಿಸ್ಸಿನ್ನು ತಗೊಬಿಟ್ಟು ಬಂದಿದ್ದೀನಿ. ಬಾ ಬಾ ತಗ ಮಗಳೇ, ಕಾಪಿಯ ಕುಡಿ. ಅಯ್ಯೋ ನೀನು ನೋಡಿದ್ರೆ ನೀನು ನನಗೆ ಒಸಿ ಬೇಜಾರಾಯ್ತದ. ನೀನು ಸ್ವರ್ಗೋಗಿರೋದು ನೋಡಿ ಒಂದು ತಿಂಗಳೇ ಒಂದು 10 kg ಶಾನೆ ಮಾಡ್ಕೊಂಡು ಹೋಗ್ಬೇಕು ನೀನಂತಂದ್ರೆ. ಸರಿನಾ? ತಗ ನಿಮ್ಮ ಅಣ್ಣ ಹಿಂಗೆ ಹೇಳಿದ್ದೀನಿ ಎಲ್ಲ ತಗೊಂಬಿಟ್ಟು ಬಾ ಅಂತೇಳ್ಬಿಟ್ಟು ಒಂದೊಂದೇ ನೀ ಎಲ್ಲ ತಗೊಬಿಟ್ಟು ಬಂದು ಐಟಮ್ಮ ನೀನು ಕೊಡ್ತಾನೆ. ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಿಲಿ. ಇಲ್ಲಿ ಯಾವ ಸವಾಸನವೇ ಇಲ್ಲ. ನಿಮ್ಮ ಹೊತ್ತಿಗೆ ಹೋಗು ತೊಟ್ಟಿದ್ದಾಯ್ತು ಆಗಲೇ ನೀನು ಗೊತ್ತಾಯ್ತೆ. ಇನ್ನೇನು ಬೇಕು ತಗ ಕುಡಿ ತಗ. ಅಮ್ಮ ನಿಂಗೆ ಕಿವಿ ಮಿಷಿನ್ ತಗೊಬಿಟ್ಟು ಬಂದಿದ್ದೀನಿ. ವಾಷಿಂಗ್ ಮಿಷಿನ್ನು? ಅಯ್ಯೋ ಬಿಡು, ಅದ್ರ ಕತೆ ಯಾಕೆ ಹೇಳಿಯೇ ಬಿಡು. ಅಯ್ಯ ಇರು, ಕಿವಿ ಮಿಷಿನ್ನು ಎಲ್ಗ ಹಾಕೊಳ್ಳದೆ? ಕಿವಿಗೆ ಹಾಕಬೇಕು. ಕಿವಿಗೆ ಹಾಕೊಂಡ್ರೆ ಚೆನ್ನಾಗಿ ಕೇಳಿಸ್ತದೆ. ಕಿವಿಗೆ ಹಾಕೊಳ್ಳದೆ? ನೀನ್ ಫಸ್ಟು ಕಿವಿಗೆ ಹಾಕ, ಕೇಳಿಸ್ತಾಯ್ತೋ? ಹುಸಿ ನಿಧಾನಕ್ಕೆ ಮಾತಾಡು, ಅಷ್ಟು ಜೋರಾಗಿ ಯಾಕೆ ಮಾತಾಡ್ತಿದ್ದೀಗೆ? ಕೇಳಿಸ್ತಾಯ್ತಾ ಅಂತ ಹೇಳ್ಬಿಟ್ಟು ಕೇಳಿದೆ. ಇಷ್ಟು ದಿನ ನಾವಿನ್ನೇನು ಹಿಂಗೆ ಕಿರ್ಚಿ ನಿಂತಾಗ ಮಾತಾಡ್ತಿದ್ದು, ಮಾತಾಡಿ ಸಾಕಾಗಿ ಹೋಗಿತ್ತು ನಮ್ಗಂತೂ. ಅದಕ್ಕೆ ನಿನಗೆ ಹೋದ್ರು ಹೋಗ್ಲಿ ಅಂತ ನಮ್ಮ ಯಜಮಾನಪ್ಪನ ಕೇಳಿ ಕಿವಿಗೊಂದು ಮಿಷಿನ್ ತಗೊಬಿಟ್ಟು ಬಂದಿದ್ದೀನಿ. ಈ ಮಿಷಿನ್ ನೀನು ಹಾಕೊಂಡಾಗೆಲ್ಲನೂ ಸಂದ ಕೇಳಿಸ್ತದ ಕಿವಿ, ಸರಿನೇ? ಅಯ್ಯೋ ಮಗಳೇ, ನನಗೋಸ್ಕರ ಮಿಷಿನ್ ಎತ್ಕೊಂಡ್ಬಿಟ್ಟು ಬಂದೇನವ ನೀನು. ನೋಡ್ದೆ ಅಂತ ಸಂದ ಕೇಳಿಸ್ತೈತೆ ನನ್ನ ಕಿವಿ ಮಿಷಿನ್ ಹಾಕೊಂಡ್ರದಕ್ಕೆ. ಅಯ್ಯೋ ಮೊದಲೇನೇ ತಂದಿದ್ರೆ ಮನೆಯಾಳಿಜ್ಜ ಏನೇನು ಮಾತಾಡ್ತಿದ್ಲು ಅಂತ ಹೇಳ್ಬಿಟ್ಟು ಇನ್ನೂ ಶಾನೆ ತಿಳ್ಕೊತಾ ಇದ್ದೆ. ಆದರೆ ಏನು ಮಾಡ್ತೀನಿ, ನೀನು ಇವಾಗ ತಂದಿದ್ದೀಗಲ್ಲ, ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ಇನ್ನು ಮುಂದೆನಾದ್ರೂ ಅವಳು ಏನು ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಚೆನ್ನಾಗೆ ನಾನು ಕೇಳಿಸ್ಕೊತೀನಿ, ಸರಿನೇ? ಹವ ತಂದಿದ್ದು ನೀನು ಒಳ್ಳೇದಾಯ್ತು ಕಣಮ್ಮಿ ಮಿಷಿನ. ಇಷ್ಟು ದಿನ ಯೋತಿ ಅಂದರೆ ಪ್ರೇತಿ ಅನ್ನಂಗೆ ಕೇಳಿಸೋದು ನನಗಂತೂ. ಏನು ಮಾಡೋಕ್ಕಾಯ್ತದೆ, ನನ್ನ ಹಣೆ ಬರಹ ಸರಿನೇ ಇರಲಿಲ್ಲ. ಈಗ ಹೆಂಗೋನು ಸದ್ಯಕ್ಕೆ ಕಿವಿ ಸಂದ ಕೇಳಿಸ್ತಾಯ್ತಲ್ಲ ಸಾಕು. ನಾನು ಕಿವಿ ಕೇಳ್ತಿರೋ ಇಸ್ಯ ಅಜ್ಜ ಈಗೇನು ಗೊತ್ತಾಗಬಾರ್ದು. ಅವಳು ಏನು ಮಾತಾಡ್ತಾಳೆ ಅದನ್ನೆಲ್ಲ ನಾನು ಕೇಳಿಸ್ಕೊತೀನಿ, ಸರಿನೇ? ಕುಂತ್ಕ ಆರಾಮಾಗಿ ನಿಮ್ಮದೇ ಕುಂತ್ಕ. ಇನ್ನು ನನಗೆ ಗೊತ್ತು ಏನು ಮಾಡಬೇಕು ಅಂತೇಳಿ. ನೀನು ಚೆನ್ನಾಗಿರ್ಬೇಕಮ್ಮ ಅಷ್ಟೇ. ಅದಕ್ಕೆ ಇಷ್ಟು ದಿನ ಕೇಳಿ ನಮ್ಮ ಯಜಮಾನಪ್ಪನ ತಗೊಂಬಿಟ್ಟು ಬಂದೆ. ಓ ಶೈಲು, ಯಾವಾಗ ಬಂದೆ? ಸಂದಾಕಿದ್ಯಾ? ಹ್ಞೂ ಅಣ್ಣ, ಸಂದಾಕಿದ್ದೀನಿ. ನೀನು ಸಂದಾಕಿದ್ಯಾ? ಹ್ಞೂ ಸಂದಾಕಿದ್ದೀನಿ. ಏನ್ಲ ನೀನು ಏನ್ರೋ ಇಲ್ಲೇ ತಿರ್ಕೊಂಡವಳೆ ಪದ್ದಿ ಮನೆಗೆ ಅವಳಂತೆ? ಹ್ಞೂ ಕಣಮ್ಮ, ಅವಳೇ ನಿನ್ನ ಹತ್ರ ಮಾತಾಡಕ್ಕೇನೇನಿಯ ತಲೆನೋವು ಬಂದ್ಬಿಡ್ತದೆ ನನಗಂತೂ. ಏನವ ಸೈಲು ಹೇಳೋದು, ನಮ್ಮ ಅಮ್ಮಂತ ಕಿರ್ಚಿ ಗಂಟ್ಲೇ ಹೊಂಟೋಗ್ಬಿಟ್ಟೈತಿ. ಅಯ್ಯೋ ನಮ್ಮ ಅಮ್ಮ ಲಬೋ ಅಂತ ಬಾಯ್ ಬಿಡ್ಕೋಬೇಕು ನಮ್ಮ ಅಮ್ಮನ ಮುಂದೆ. ಊಟ ಕೊಡು ಅಂದರೆ ಕಾಪಿ ಕೊಡು ಅಂದ್ರೆ ಊಟ ಕೊಡ್ತದೆ. ಒಳ್ಳೆ ಕಿವುಡಮ್ಮನ ಸವಸ ಹೋಗ್ಬಿಡ್ತು ನಮ್ಗಂತೂ. ಏನು ಮಾಡೋಕ್ಕಾಯ್ತದೆ? ಹಂಗಂತ ಬಿಡಂಗಿಲ್ಲ, ಏನಿಲ್ಲ. ಹಂಗೋ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಮಾಡ್ಕೊಂಡು ಬಿದ್ದಿದ್ದೀರಿ. ಅಯ್ಯೋ ನನ್ನ ಅಂಡ್ರು ಅಷ್ಟೇ ಏನಿಯ ಬೋಲ್ತಲೆ ಕೆಡ್ಸ್ಕೊಂಡ್ಬಿಟ್ಲು. ಈಗ ಅಮ್ಮಂದೆಲ್ಲನೂ ಕಾಟ ಆಗೋಗ್ಬಿಟ್ಟಿತ್ತು. ಏನೋ ಹೇಳಿದ್ರೆ ಏನೋ ಹೇಳ್ತಾಳೆ. ಅಯ್ಯೋ ಹೆಂಗೋ ನೀನು ಇತ್ತೀಗಲ್ಲ ಇನ್ನೂ ಒಂದು ವಾರ ಗೊತ್ತಾಯ್ತದ ನೋಡು. ಕಳ್ಳನ ಮಗ ನನ್ನೇ ಬೈಕತ್ತಿದ್ದಂಗ ಅವನೇ. ಏನೋ ನನ್ನೇ ಬೈಕಂತ ಇದ್ದಂಗಿದ್ಯಾ? ಅಯ್ಯೋ ರಾಮ, ನಿನ್ನೇನು ಬೈಕತ್ತಿಲ್ಲ ಕಣಮೋ, ಹೊಗಳ್ತಿದ್ದೀನಿ. ನೀನು ಸೂಪರ್ ಅಂತ ಹೊಗಳ್ತಿದ್ದೀನಿ. ಕಿವಿ ಕೇಳ್ಸಕ್ಕಿಲ್ಲ, ಉಗಿದ್ರು ವೇಷ್ಟೇ, ಹೊಗಳಿದ್ರು ವೇಷ್ಟೇ ನಿನ್ನಂತೂ. ಸಾಕಾಯ್ತು ನಮ್ಗಂತೂ ಬೇತಾಗಿ. ಮ್ಯಾಲಿನ ಕೆಳಗೆ ಬಿಗ್ಬಿಟ್ಟು ಕಿವಿ ಡಮಾರ್ ಮಾಡ್ಕೊಂಬಿಟ್ಟು ಸುಮ್ಕೇನಿಯ ನನ್ನ ತಲೆ ತಿಂತೀಗ ನೀನಂತೂ. ಪರವಾಗಿಲ್ಲ ನೀನು. ಅದೇನೋ ನಿಂಗೆ ತಲೆ ಕೆಟ್ಬಿಟ್ಟಿರ್ತದೆ. ಮಾತಾಡಿದ್ದಂಗೆ ಸುಮ್ಮನೇನು ಇರೋಕ್ಕಿಲ್ಲ, ಇಲ್ಲ ಕೇಳ್ಸಕ್ಕಿಲ್ಲ ಅಂತಲೂ ಸುಮ್ಮನಿರೋಕ್ಕಿಲ್ಲ. ಹೇಳಿದ್ದೆಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡು ಅರ್ಧಂಬರ್ಧ ರೋಪ್ ಹಾಕ್ತೀಗ ನೀನು. ಹೋಗೋಗಿ ಸುಮ್ಕೇನೆ ನೀ ಏನ್ಲ ಅಂತಿದೀಗ ಬೊಡ್ಡ ಇದ?
ಹಂಗಾರ ನಂಗೆ ಕಿವಿ ಕೇಳ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಕಿಯ ಪಿಯ ಅಂತ ನೀನು ಅಂಡ್ರು ನೀನು ಎಷ್ಟು ಬೈಕೊಂಡಿರ್ಬೇಡ ನನ್ನ. ಈಗಲೇ ನೀನಿಯ ನನ್ನ ಮೇಲೆ ನೀನಿಯ ನೀ ಕಿವುಡಮ್ಮ ಅಂತ ಹೇಳ್ಬಿಟ್ಟು ನನ್ನೇನಿ ಆಡ್ಕೊತ ಇದ್ದೀಗಲ್ಲ ನೀನು. ಮಾನ ಮರ್ವದಿ ಇಲ್ದಿರೋನೇ. ಅಯ್ಯಪ್ಪ ಅಮ್ಮ, ಯಾಕಮ್ಮ ಹೊಡಿತಾ ಇದೀಯಾ? ನನ್ನೆ ಕಿವುಡಮ್ಮ ಎಮ್ಮಂತಾಗಿ ಎಣಗಿ ಸಾಕಾಯ್ತು ಹಂಗೆ ಹಿಂಗೆ ಅಂತ ಹೇಳ್ತಿಗೆ. ನಾನು ಏನು ಅನ್ಕೊಂಡಿದ್ದೀಗ ನೀನು? ಓ ಪರವಾಗಿಲ್ವೇ ನೀನಂತೂ ನೋಡು, ಸುಮ್ಕಿ ಅಂತೂ ಬಿಡಕ್ಕಿಲ್ಲ, ನಾನಂತೂ ಹಾಕೊಂಡು ರುಬ್ಬಾಕ್ಬಿಡ್ತೀನಿ. ನಾನು ಕಿವಿ ಕೇಳಿಸಕ್ಕಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀಗಲ್ಲ ನೀನು ನನಗೆ. ನೀನು ಹೇಳೋದೆಲ್ಲ ನನಗೆ ಕೇಳಿಸ್ತೈತೆ. ನನ್ನ ಮಗಳು ಬೇಡ ಬಿಡು. ನನಗೆ ಈಗ ನೀನು ಮಾತಾಡೋದನ್ನೆಲ್ಲ ಅರ್ಥ ಮಾಡ್ಕೊತೀವಿ ನೀ. ಅಯ್ಯೋ ಸರಿ ಬಿಡಮ್ಮ. ಯಪ್ಪ ಯಾಕಮ್ಮ ಹಿಂಗ್ ಹೊಡಿತಿಗೆ? ಯವ್ವ ನೀನ್ ಸವಾಸ್ಬೇ ಬೇಡ. ನೋಡ್ದೆ ನಮ್ಮಿ, ನನ್ನ ಮಗನೇ ಎಷ್ಟೆಲ್ಲ ಮಾತಾಡ್ತಾನೆ. ನನ್ನ ಮಗ ಇನ್ನು ನೋಡ್ತಾ ಇರು. ಇನ್ನೊಂದ್ಕಿತ ನನ್ನ ಬಗ್ಗೆ ಮಾತಾಡಲಿ ಅವಾಗಿರೋದು. ಸುಮ್ಕೇನಿಯ ಬಿಡೋದಿಲ್ಲ ನಾನಂತೂ. ಕಿವಿ ಕೇಳ್ಸೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಹಿಂಗೆಲ್ಲ ಬೈಕೊಂತ ಇದ್ರೆ ಇವಾಗ ಏನೇ ಗೊತ್ತಾಯ್ತಿರೋದು ನನಗಂತೂ. ಇಷ್ಟೆಲ್ಲ ಬೈಕೊಂತಿದ್ದ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತೇ ಇರಲಿಲ್ಲ. ನನಗಂತೂ ಇಲ್ಲಿ ಅಕ್ಕ ಹಾಕು ಎಷ್ಟೆಲ್ಲ ಬೈಕೊಂಡು ಇವನೆಲ್ಲ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಇನ್ನು ಇವನೇ ಹಿಂಗೆ ಬೈಕೋತವನು ಎತ್ತು ಮಗನೇನಿಯ. ನಾ ಮಿಣಿ ಅವಳಿನ ಎಷ್ಟು ಮಾತಾಡ್ತಿರ್ಬೇಡ ಇವಳವಳು. ಅವಳಿಗೆ ಸರಿಯಾಗಿ ಬಿಡ್ತೀನಿ, ನೋಡ್ತಾ ಇರು. ಅಮ್ಮ ನೋಡಕ್ಕೆ ನೀವು ಒಂಥರ ಖುಷಿ ಆಯ್ತದೆ. ನೀವು ಕಿತ್ತಾಡೋದೆಲ್ಲನೂ ಅದಕ್ಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡು, ಇಷ್ಟು ದಿನ ನಿನ್ನ ಅಯ್ಯೋ ಅಂತವಳಲ್ಲ, ಇನ್ನು ನೋಡ್ತಿರು. ಅಮ್ಮ ಅವಳನ್ನ ಮಾತ್ರ ನೀನು ಯಾವತ್ತೂ ನಂಬಕ್ಕೆ ಹೋಗ್ಬೇಡ. ಅವಳು ಸರಿ ಇಲ್ಲ, ಅವಳು ಗೊತ್ತಲ್ಲ. ಗೊತ್ತು ಬಿಡು ಮಗಳೇ, ಏನು ಅನ್ಕೊಂಡಿದ್ದೀಗ ನೀನು? ನೋಡು, ನಿಮ್ಮ ಅಣ್ಣ ಹಿಂಗೂ ಇನ್ನೂ ಮಿಸ್ಸಿನ ವಿಷಯ ಹೇಳಿಲ್ಲ. ಏನು ಹೇಳಕ್ಕೆ ಹೋಗ್ಬೇಡ. ಅವರಿಬ್ಬರು ಇನ್ನೂ ಏನೇನು ಮಾತಾಡ್ಕೊತಾರೆ ಏನೇನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ನನಗೂ ಅರ್ಥ ಆಗಲಿ. ಕೇಳಿಸ್ಕೊತೀನಿ ಎಲ್ಲನೂ. ಅದ್ರಾಗೂ ಈ ನನ್ನ ಸೊಸೆ ಅದು ಏನು ಮಾತಾಡ್ತಾಳೆ ಅಂತ ನನಗೆ ಗೊತ್ತಾಗಬೇಕಮ್ಮಿ. ಯಾವಾಗೂ ವಟ ಅಂತಿರ್ತಾಳಲ್ಲ, ಅದು ಏನು ಮಾತಾಡ್ತಾಳೋ ಏನೋ ನಂಗೆ ಗೊತ್ತಾಗ್ಲಿರು. ಸರಿ ಬಿಡು ಅಮ್ಮ. ಯಾಕೋ ನನಗೆ ಏನಾರ ತಿನ್ನಬೇಕು ಅನ್ನಿಸ್ತೈತಮ್ಮ. ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತೈತಿ. ಅಣ್ಣ ಹಿಂಗೆ ಹೇಳು, ಕಬಾಬ್ಗೆ ಏನಾರ ತರಲಿ, ಮಾಡ್ಕೊಂಡು ತಿನ್ನನಿ. ಅಷ್ಟೇ ತಾನೇ. ಇನ್ನು ಮ್ಯಾಲ ನಮ್ಮ ಮನೆಗೆ ಎಲ್ಲನೂ ಗರ್ಗರಿಯಾಗಿ ಮಾಡ್ತಾ ಇರೋದೇನಿಯ, ತಿಂತಿರೋದೇನಿಯ. ಅವಳು ತೊಲಗವಳಲ್ಲ ಇವಾಗ ನೆಮ್ಮದಿನೇನೆ. ಅಮ್ಮ ಆ ದೆವ್ವುಗಳೇನೂ ಮತ್ತೆ ಬರೋಕ್ಕಿಲ್ಲ ತಾನೇ ಮನೆ ಕಡೆಗೆ. ಜಯಮ್ಮ ಇದ್ದಾಗ ಜಯಮ್ಮನ ಹುಡಿಕೊಂಡು ಬರ್ತಾ ಇದ್ವು. ಈಗ ಜಯಮ್ಮನೇ ಇಲ್ಲ ಅಂತಂದಮೇಲೆ ಯಾರು ಹುಡಿಕೊಂಬಿಟ್ಟು ಬರ್ತವೆ? ಜೊಯ್ಯಿ ಇದ್ರೆ ಹುಡಿಕೊಂಬಿಟ್ಟು ಬರ್ತಾವೆ ಅಷ್ಟೇನಿಯ. ಜೊಯ್ಯಿ ಇಲ್ಲ ಅಂತಂದರೆ ಸುಮ್ಮನೆ ಆಗೋಯ್ತವೆ. ಹಂಗ ನನಗೆಲ್ಲ ಭಯ ಆಯ್ತದ ಕಣಮ್ಮ. ತಿರುಗು ಅಂದ್ಬಿಟ್ಟು ನಿಮ್ಮನ್ನೆಲ್ಲ ಎದುರಿಸಿದ್ವಲ್ಲ, ಹಂಗೆ ಎದುರಿಸ್ಬಿಟ್ಟವು ಅಂತೇಳ್ಬಿಟ್ಟು ಶಾನೆ ಭಯ ಆಯ್ತದ ನನಗಂತೂ. ಸರಿ ಬಿಡು, ಹೆಂಗನೂ ಬರಲಿಲ್ಲ ಅಂದರೆ ಸಾಕು. ನಾನು ತಾಯಿ ಹಾಕಿಸ್ಕೊಂಬಿಟ್ಟು ಬಂದಿದ್ದೀನಿ. ಯಾವುದು ದೆವ್ವಗಳು ಕಾಣಿಸ್ಕೊಂಡಿದ್ದಂಗಿರಲಿ ನನಗೆ ಅಂತ ಹೇಳ್ಬಿಟ್ಟು. ನೀನು ಬಂಗೋಯ್ತಿದ್ದಲ್ಲ ಬಾಬಾ ಅಂತೇಳ್ಬಿಟ್ಟು ಅದಕ್ಕೇನಿಯ ಬಂದೆ. ನಮ್ಮ ಯಜಮಾನಪ್ಪನ ಮುಂದಿನ ವಾರ ಬರ್ತೀನಿ ಅಂತ ಹೇಳವ್ನಿ. ಸರಿ ತಕ, ಹಂಗೆ ಆಯಿತು. ಇರು, ನಿಮ್ಮ ಅಣ್ಣ ಹಿಂಗೆ ಕೋಳಿ ಕಟ್ ಮಾಡಿಸ್ಕೊಂಬಿಟ್ಟು ಬರೋಕೆ ಹೇಳ್ತೀನಿ. ಕಬಾಬ್ ಬೇಕು ಅಂದಲ್ಲ, ಕೋಳಿ ಕಟ್ ಮಾಡಿಸ್ಕೊಂಬಿಟ್ಟು ಹಂಗೇನಿಯ ಬತ್ತಾನೆ. ಸರಿ ಅಮ್ಮ. ಲೇ, ಈಗ ನಮ್ಮ ಅಮ್ಮನ ಹತ್ರ ಬೇರೆ ವದೆ ತಿಂದು ಬಂದೆ. ಈಗ ನೀನು ಬಾಯಿ ಜೋರು ಮಾಡಬೇಡ. ಅಯ್ಯೋ ನಾನು ಆ ಕಡೆಗೆ ಹೋಗಿ ಸಾಯಿಲಿ ಹೇಳು, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ನೋಡು, ನೀನು ನಮ್ಮ ಅಮ್ಮ ಜಗಳಾಡೋದಕ್ಕೆ ನನ್ನನ್ನು ಯಾಕೆ ರಮ್ಮಿ ಮುದ್ದಿಗೆ ತಗೊಂಡ್ಬಿಟ್ಟು ಬಂದಿರೆ? ನೀನು ದೆವ್ವ ಅಂತ ದೆವ್ವು ಸವಸ ಮಾಡಿದ್ದಕ್ಕೆ ತಾನೇ ಹಿಂಗೆಲ್ಲನೂ ಇದಾಗಿದ್ದು. ನಿನ್ನ ದೆವ್ವಗಳು ಮನೆಗೆ ಬರಲಿಲ್ಲ ಅಂದ್ರೆ ನಮ್ಮಮ್ಮ ಮನೆಯಿಂದ ಏನು ಆಚೆ ಕಡೆಗೆ ಹಾಕೋದು. ನೀನು ಬಂದರೆ ದೆವ್ವಗಳೆಲ್ಲ ಸಾಲ್ಗಟ್ಕೊಂಡು ಬರ್ತವೆ ಅಂತ ನೀನಿಯ ಹಿಂಗೆಲ್ಲನೂ ನಮ್ಮಮ್ಮ ಈಚೆ ಕಡೆಗೆ ಹಾಕಿರೋದು. ನೋಡು ಜಯ, ಒಂದು 2 ದಿನ ಸುಮ್ಕಿರು. ನಾನೇನೇ ನಮ್ಮ ಅಮ್ಮನ ಮನೆ ಹೊಲ್ಸ್ ಕರ್ಕೊಂಡು ಹೋಗ್ತೀನಿ. ಯಾಕೆ ನಿಮ್ಮ ಅಮ್ಮ ನಾನು ಈಚೆ ಕಡೆಗೆ ಹಾಕ್ಬಿಟ್ಟು ನೀನು ತಂಗಿನ ಕರೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಫಿಲಾನ್ ಮಾಡಿದ್ಲು ಅನಿಸ್ತದ ಮೊದಲೇನೆಯ. ಈಗ ನಾನು ಈಚೆ ಕಡೆಗೆ ಬಂದಿದ್ದ ತಕ್ಷಣನೇನೆಯ ನೀನು ತಂಗಿ ಮನೆಗೆ ಬಂದ್ಬಿಟ್ಟು ಸೇರ್ಕೊಂಡವಳೆ ಅಂದರೆ ಏನರ್ಥ? ನಿನ್ನ ತಂಗಿ ಕಾಯ್ಕೊಂಡಿದ್ಲು, ತುದಿಗಾಲ ಕಾಯ್ಕೊಂಡಿದ್ಲು ಬರೋಕ್ಕೆ. ಆದರೆ ನಾನು ಇದ್ದಿದ್ದಕ್ಕೆ ಬರೋಕ್ಕಾಯ್ತಿರ್ಲಿಲ್ಲ. ಇವಾಗ ನಾನು ಈಚೆ ಕಡೆಗೆ ಬಂದಿದ್ದ ತಕ್ಷಣ ನೆನೆಯ ನ್ಯಾಟುಗೆ ನೀಟಾಗಿ ಬಂದ್ಬಿಟ್ಟು ಮನೆಗೆ ಸೇರ್ಕೊಂಡವಳೆ ಅಲ್ವಾ? ಯವ್ವ, ಹೆಂಗುಸ್ರು ಕತ್ತಿಗೆ ಹೋಗ್ಬಿಟ್ರೆ ದೇವ್ರನೇ ಹಾಳಾಗ ಅಳ್ಬಿದ್ದು ಹೋಗ್ಬಿಡ್ತೀವಿ ಅಂತ ಅನ್ನಿಸ್ತದೆ. ಲೇ ಜೊಯ್ಯಿ, ನನಗೇನ್ಲೇ ಗೊತ್ತಾಳು ಬುತ್ತಾಳೆ ಅಂತ ಹೇಳ್ಬಿಟ್ಟು ನೀನು ಈಚೆ ಕಡೆಗೆ ಕಳಿಸಿ ಕರ್ಸ್ಕೊಂಡೋಯ್ತು ಏನೋ, ನನಗೇನು ಗೊತ್ತು. ನೋಡಮ್ಮಿ, ನನಗೂ ಜೊಲ್ಮುಗ್ ಸಾಕಾಗಿ ಹೋಗ್ಬಿಡ್ತದೆ. ನನಗೂ ನಿಮ್ಮ ತಾಗಿ ಅಣಗಿ ನಿಮ್ಮದು ನೋಡ್ಲು ಅವ್ರದ್ದು ನೋಡ್ಲು. ಯಾಕೆ ಬೇಕು ಈ ಪರಿಸ್ಥಿತಿ ಅನ್ಸೋಗ್ಬಿಟ್ಟೈತೆ ನನಗಂತೂ. ನೋಡು, ಸುಮ್ಕಿನೇ ಇರು, ಒಂದು 2 ದಿನ ಸುಮ್ಕಿರು. ನಾನೇ ಎಲ್ಲ ಹೇಳಿ ನನ್ನ ತಂಗಿನೂ ಹೊಂಟೋಯ್ತಾಳೆ. ಒಂದು 3-4 ದಿನ ಇತ್ತಾಳೆ ಅಷ್ಟೇ. ನೀನು ಅವಳು ಹೊಂಟೋಯ್ತಾಳೆ. ಅದೇನೋ ಕಬಾಬ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ ಪೀಸುಗಳನ್ನ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಹೇಳ್ತು. ಹೋಗಿ ಕಟ್ ಮಾಡಿಸ್ಕೊಂಡ್ಬಿಟ್ಟು ಹೋಗಿ ಕೊಡ್ತೀನಿ. ಅವ್ವ, ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಮೂಸಿನೂ ಸಿಂತೇನೂ ಇಲ್ವಾ? ಚೆನ್ನಾಗಿ ಕಬಾಬು ಅದು ಇದು ಮಾಡ್ಕೊಂಡು ತಿನ್ಕೊಂಡು ಸಂದ ಕೌರೆಯನ್ನು
ಪರವಾಗಿಲ್ವೇ ಹಂಗಿದ್ರೆ? ಓಹೋ ಹಾಂ ಆಯ್ತು ಬಿಡಿ, ಚೆನ್ನಾಗಿ ತಿನ್ಕೊಂಡಿರ್ರಿ. ನಾನಿದ್ರೇನು ಬಿಟ್ರೇನು? ಹಂಗನು ಬೇಡವೆ, ನನಗೆ ಯಾಕೆ ನೀನು ಮುಟ್ಟಿರೋ ಕಾಸೇನ ನನಗೆ? ನೋಡು, ಪೊಲೀಸ್ ಸ್ಟೇಷನ್ ಅದು ಇದು ಅಂತ ನೀನು ಎಲ್ಲ ಹೋಗ್ತೀನಿ ಅಂದಲ್ಲ, ನೀನು ಅಂಥವಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡ. ಎಲ್ಲ ಸುರೈತದೆ, ಸಂಸಾರ ಅಂದಮೇಲೆ ಎಲ್ಲ ಇರ್ತದೆ. ನೀನು ಹೋಗಿರು, ನೀನು ನಿನ್ನ ಸಮಾಧಾನ ಮಾಡ್ಕೊಂಡು ನೀನು ಹೋಗು, ನಾನು ಇವನು ಒಂದು ಮಾತಾಡ್ತೀನಿ. ಬರ್ತೀನಿ ಮನೆಗೆ ಬರ್ದಿದ್ದಂಗೆ ಇರ್ತೀನ. ನಿಮ್ಮಮ್ಮ ನನ್ನ ಮನೆ ಬಿಟ್ಟು ಹೋಗು ಅಂತ ರೋಫ್ ಆಗ್ತೈತಲ್ಲ, ಐತೆ ಸರಿಯಾಗೈತೆ. ನೋಡ್ತಾ ಇರ್ರಿ, ನಿಮ್ಮ ಅಮ್ಮನಿಗಂತೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಪ್ಪ, ಸರಿ ಇವನು ಮಾಡ್ಕ ಸರಿನಾ? ಇವಾಗ ನನ್ನ ತಂಗಿ ಬಂದವಳು, ನಾನು ತಗೊಂಡು ಹೋಗ್ಬೇಕು, ನಾನು ಅರ್ಜೆಂಟಾಗಿ ಹೋಯ್ತೀನಿ. ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ನಿಮ್ಮದೇ ತಿನ್ಕೊಂಡು ಕಬಾಬ ಆರಾಮಾಗಿರು. ನನಗಷ್ಟನ್ನು ಯಾರು ಕೇಳ್ತಾರೆ? ಪೊದ್ದಿ ಮನೆಗೆ ಬಂದಿದ್ದೀನಿ, ಪಾಪ ಪೊದ್ದಿ ಆಗಿರೋದಕ್ಕೆ ಸಂದಾಗಿ ನೋಡ್ಕೊತಾವಳು ನನ್ನ. ನನ್ನ ಬಗ್ಗೆ ಚಿಂತೆ ಇಲ್ದಿದ್ದಂಗೆ ತಿನ್ಬೇಕಲ್ಲ ನೀವು. ಹೋಗಿ ಆರಾಮಾಗಿ ತಿನ್ಕೊಂಡು ಅಲ್ಲೇ ನೆನೆಯ ಬಿದ್ದಿರ್ರಿ. ಲೇ ಜಯ್ಯಿ, ನನ್ನ ಮಾತು ಕೇಳೇ. ನಿಮ್ಮ ಮಾತು ಬೇರೆ ಯಾಕೆ ಕೇಳಕ್ಕೆ ಹೋಗಿ ನೀವು ನಿಮ್ಮ ಅಮ್ಮನ ಮಾತೇನೇನು ಯಾಕೆ ಕೇಳಿ, ನನ್ನ ಮಾತು ಏನು ಕೇಳಬೇಡಿ. ಇನ್ನೊಂದು ಜನ್ಮ ಅಂತಿದ್ರೆ ಮದುವೆನೇ ಆಗಲ್ಲ, ಹೋಗಿ. ಯಪ್ಪ, ಯಾರಿಗೆ ಬೇಕಿದೆಲ್ಲನೂ ಸವಸ ಬ್ಯಾಡೇ ಬೇಡ ನಂಗಂತೂ.